ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರುಗಳು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಶೋಕ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಮೀಟಿಂಗ್. ಇದು ಅಶೋಕ್ ಅವರ ವ್ಯಂಗ್ಯ. ಏನೂ ನಡೆಯಲ್ಲ, ಇಡ್ಲಿನೂ ಇಲ್ಲ, ದೋಸೆನೂ ಇಲ್ಲ, ಉಪ್ಪಿಟ್ಟು ಇಲ್ಲ. ಇದು ಅಶೋಕ್ ಅವರ ಮಾತು. ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಮೀಟಿಂಗ್. ಅದು ಅಲ್ಲಿ ಏನು ನಡೆಯಲ್ಲ. ಅಲ್ಲಿ ಇಡ್ಲಿನೂ ಇಲ್ಲ, ದೋಸೆನೂ ಇಲ್ಲ, ಉಪ್ಪಿಟ್ಟು ಇಲ್ಲ. ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಮೀಟಿಂಗ್. ಅದು ಅಲ್ಲಿ ಏನು ನಡೆಯಲ್ಲ. ಅಲ್ಲಿ ಇಡ್ಲಿನೂ ಇಲ್ಲ, ದೋಸೆನೂ ಇಲ್ಲ, ಉಪ್ಪಿಟ್ಟು ಇಲ್ಲ. ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಮೀಟಿಂಗ್. ಅದು ಅಲ್ಲಿ ಏನು ನಡೆಯಲ್ಲ. ಅಲ್ಲಿ ಇಡ್ಲಿನೂ ಇಲ್ಲ, ದೋಸೆನೂ ಇಲ್ಲ, ಉಪ್ಪಿಟ್ಟು ಇಲ್ಲ. ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಮೀಟಿಂಗ್. ಅದು ಅಲ್ಲಿ ಏನು ನಡೆಯಲ್ಲ. ಅಲ್ಲಿ ಇಡ್ಲಿನೂ ಇಲ್ಲ, ದೋಸೆನೂ. ಇದು ಅಶೋಕ್ ಅವರ ಮಾತಿದು. ಇದು ಬ್ರೇಕ್ ಮೀಟಿಂಗ್, ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ ಅಂತ ಒಂದನ್ನ ಗಮನಿಸಬೇಕು. ಹಿಂದೆ ಬಿಜೆಪಿ ನಾಯಕರುಗಳು ಕಿತ್ತಾಡ್ಕೊಂಡು ಬೀದಿಗೆ ಬಂದು ನಿಂತಿದ್ರಲ್ಲ, ಆ ಸಂದರ್ಭದಲ್ಲಿ ಹೆಂಗಿತ್ತು? ಅವರು ಅದು ಎಷ್ಟು ಸಂದರ್ಭಗಳಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಸೇರಿದ್ರು. ಆ ಸಂದರ್ಭದಲ್ಲಿ ದೋಸೆ ತೂತಲ್ಲಿ ಅವ್ರದ್ದು ಹುಳುಕೆಲ್ಲ ಕಾಣ್ತಲ್ಲ, ಅದನ್ನು ಕೂಡ ನೋಡಬೇಕು. ಈಗ ಅಶೋಕ್ ಅವರು ಮಾತಾಡುವಂಥ ಸ್ಥಿತಿಲಿದ್ದಾರೆ. ಯಾಕಂದ್ರೆ ಅವರು ಹೇಳಿ ವಿಪಕ್ಷ ನಾಯಕರು. ಸೊ ಹಿಂಗಾಗಿ ಅವ್ರು ಹೇಳ್ತಾರೆ, ಇಡ್ಲಿನೂ ಇಲ್ಲ, ಉಪ್ಪಿಟ್ಟಿನೂ ಇಲ್ಲ, ದೋಸೆನೂ ಇಲ್ಲ, ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಇದು ಬ್ರೇಕ್ ಮೀಟಿಂಗ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಇದು ಸಂಗತಿ. ಹೊರಗಡೆ ಬಂದಾದಮೇಲೆ ರೇವಾನ್, ನಾನು ಹೇಳ್ತಾ ಇದ್ದೆ, ನಾವೆಲ್ಲ ಅಂದ್ಕೊಳ್ಳೋದು ಈ ಸುಖಾಂತ್ಯ ಕಂಡುಬಿಟ್ರೆ ಯಾವ ರೀತಿ ಇರುತ್ತೆ, ಅಥವಾ ಏನಾದರೂ ಮನಸ್ಸಲ್ಲಿ ಏನಾದರೂ ಬೇಸರ ಇದ್ರೆ ಹಿಂಗಿರುತ್ತೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಉಲ್ಟನೇ ಆಗ್ಬಿಡ್ಬೋದು. ಏನು ಒಳಗಡೆ ಆಯಾದರೂ ಕೂಡ ಅದನ್ನು ತೋರಿಸ್ಕೊಳ್ದೇ ಅದನ್ನ ಮಾಡ್ಬಿಡ್ಬೋದು. ಹೊರಗಡೆ ಬಂದು ಇಲ್ಲ ನಮ್ದು ತುಂಬಾ ಚೆನ್ನಾಗಿ ಯಾವುದೇ ಕ್ಲೂ ಕೊಡ್ದಂಗೆ ಹೋಗ್ಬಿಡ್ಬೋದು. ಈಗ ಹಿಂದೆ ನಾವು ಹೇಳ್ತೀವಿ ಏನು ಅಂದ್ರೆ, ನಿಜಕ್ಕೂ ಈ ಒಂದು ಮೆಸೇಜ್ ರವಾನಿಸಕ್ಕೆ ಬಹಳ ಅದ್ಭುತವಾದ ಅವಕಾಶಗಳಿದೆ. ಈಗ ನೋಡಿ, ನಾವು ಸುಮ್ಮನೆ ಅಂದ್ಕೊಳ್ಳೋದೇನಪ್ಪ ಅಂದ್ರೆ ನಮ್ಮ ಸಮಾಧಾನಕ್ಕೆ ಅಥವಾ ಹಿಂಗೆ ಆಗ್ಬೋದೇನೋ ಅಂತ ಹೇಳಿ ಅಂತ. ಯಾಕಂದ್ರೆ ನಾವೆಲ್ಲ ಹಿಂದೆ ಈ ಇತಿಹಾಸದ ಪುಸ್ತಕಗಳನ್ನ ಓದಿದಂಥ ಸಂದರ್ಭದಲ್ಲಿ ಪಾರ್ಸಿಗಳು ನಮ್ಮ ದೇಶದ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ, ಅವ್ರ ಭಾಷೆ ಇವ್ರಿಗೆ ಬರ್ತಿರಲಿಲ್ಲ, ಇವ್ರ ಭಾಷೆ ಅವ್ರಿಗೆ ಬರ್ತಿರಲಿಲ್ಲ. ಆವಾಗ ಅಲ್ಲಿ ರಾಜ ಹೇಳ್ತಾನಂತೆ, ಸ್ಥಳೀಯ ರಾಜ, ನೀರು ಮತ್ತು ಎಣ್ಣೆ ತಗೊಂಬಂದು, ನೋಡಪ್ಪ ನೀವು ನೀರು ಎಣ್ಣೆ ಥರ ಮಿಕ್ಸ್ ಆಗಲ್ಲ ಹೋಗಿ ಅಂತ. ಅದಕ್ಕೆ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರೊಂದು ಹಾಲು ತರಿಸಿ ಅದಕ್ಕೆ ಜೇನು ತರಿಸಿ ಮಿಕ್ಸ್ ಮಾಡ್ತಾರೆ. ಹಾಲಿನಲ್ಲಿ ಜೇನು ಥರ ಇರ್ತೀವಿ ಅಂತ ಒಳಗಡೆ ಬಿಡ್ಕತ್ತಾನ ಅವನು. ಎಕ್ಸಾಕ್ಟ್ಲಿ. ಈಗ ಇದೇ ಸಿದ್ದರಾಮಯ್ಯ ಹೊರಗಡೆ ಬಂದು ಏನಾದರೂ ಸಿಹಿ ತಿನ್ನಿಸ್ಬಿಟ್ರು ಅಂತ ತಿಳ್ಕೊಳ್ಳಿ, ಪತ್ರಕರ್ತರ ಎದುರುಗಡೆಗೆ ಏನು ಸಂದೇಶ ರವಾನೆ ಆಗುತ್ತೆ? ಬರೇ ಒಂದು ಕೆಲಸ ಇದೆಯಲ್ಲ, ದೊಡ್ಡ ಸಂದೇಶ. ಹಾಗಾಗುತ್ತಾ? ಅದು ಇರುವಂತ ಪ್ರಶ್ನೆ. ಸೊ ಇದಕ್ಕೂ ಮುಂಚೆ ಈಗ ನೋಡಿ, ಸುಮಾರು 10 ಶಾಸಕರಿಂದ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಮಾಗಡಿ ಶಾಸಕ ಬಾಲಕೃಷ್ಣ, ಕುಣಿಗಲ್ ಶಾಸಕರಾಗಿರುವಂತಹ ರಂಗನಾಥ್ ಅವರು, ನಾರಾ ಭರತ್ ರೆಡ್ಡಿ ಅವರು, ಮಹೇಂದ್ರ ತಮ್ಮಣ್ಣನವರವರು, ಇವರೆಲ್ಲರೂ ಕೂಡ ಸೇರಿದಂತೆ ಇವ್ರ ಜೊತೆಗೆ HD ತಮ್ಮಯ್ಯ, ಅಶೋಕ್ ಮನಗುಳಿ ಅವರು ಕೂಡ ಇದ್ರು. ಸುಮಾರು ಒಂದು 10 ಜನ ಶಾಸಕರುಗಳಿಗೆ ಸೇರಿ ಮೀಟಿಂಗ್ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾದ್ಮೇಲೆ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಇವರೆಲ್ಲರೂ ಕೂಡ ಸೇರಿದ್ರು. ಇವರೆಲ್ಲರೂ ಕೂಡ ಒಂದು ರೌಂಡ್ ಮಾತುಕತೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಇದು ಕೇವಲ ಇಬ್ಬರು ನಾಯಕರ ಭವಿಷ್ಯದ ವಿಚಾರ ಮಾತ್ರ ಅಲ್ಲ, ಉಳಿದಂತಹ ಕೆಲವೊಂದಷ್ಟು ಜನ ಶಾಸಕರು, ಸಚಿವರು, ಅವರ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. ಯಾಕಂದ್ರೆ ಈಗಾಗಲೇ ಕ್ಲಿಯರ್ ಆಗಿ 2 ಬಣ ಕಾಣಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ. ಅದನ್ನು ಅವ್ರು ಒಪ್ಕೊಳ್ಳಿ ಬಿಡ್ಲಿ, DK ಬಣ, CM ಸಿದ್ದರಾಮಯ್ಯ ಬಣ ಅನ್ನುವಂಥದ್ದು ಕ್ಲಿಯರ್ ಆಗಿದೆ. ಅದಕ್ಕೋಸ್ಕರನೇ ತಮ್ಮ ನಾಯಕರ ಬಗ್ಗೆ ಹೋಗಿ ಡೆಲ್ಲಿಲಿ ಲಾಬಿ ಮಾಡ್ತಾ ಇರುವಂಥದ್ದು, ಅದೆಲ್ಲವೂ ಕೂಡ ಜಗಜ್ಜಾಹೀರಾಗಿರುವಂತಹ ವಿಚಾರ. ಈಗಂತೂ ಓಪನ್ ಆಗಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಓಪನ್ ಆಗಿ, ಇಲ್ಲ CM ಯಾಕೆ ಚೇಂಜ್ ಮಾಡ್ತೀರಿ ನೀವು, ಏನ್ ಕಾರಣ ಇದೆ ಅಂತ ಕೇಳಿದ್ರೆ, ಇನ್ ಕೆಲವರು ಮಾತು ಕೊಟ್ಟಿದ್ದೀರಿ, ಕೊಡಲೇಬೇಕು ನಮ್ಮ ನಾಯಕರಿಗೆ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈಗ ಹೈಕಮಾಂಡ್ ನೋಡಿ, ಮಾತಾಡಬೇಡಿ, ಬಹಿರಂಗವಾಗಿ ಯಾವುದು ಚರ್ಚೆ ಆಗಬಾರ್ದು ಅಂತ ಏನೇ ಹೇಳಿದ್ರು ಕೂಡ ಅದಂತೂ ಫಲಪ್ರದ ಆದಂತೆ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ 2 ಬಣಗಳ ನಡುವೆ ನಾವು ಹೇಳ್ತಾ ಇದ್ದಿದ್ದೆ, ಬರೀ CM ಸಿದ್ದರಾಮಯ್ಯ ಅವರು ಅಥವಾ ವರ್ಸಸ್ DK ಶಿವಕುಮಾರ್ ಅವರಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಇದು ಬೇರೆ ಇನ್ನೂ ಉಳಿದ ಶಾಸಕರು, ಸಚಿವರ ಭವಿಷ್ಯವೂ ಕೂಡ ನಿರ್ಧಾರವಾಗುವಂತಹ ಒಂದು ಕಾಲ ಸನ್ನಿಹಿತವಾಗಿರುವಂಥದ್ದು. ಸೊ ಹಾಗಾಗಿನೇ ಅವರವರ ಬೆಂಬಲಿಗರು ಒಂದೊಂದು ಮೀಟಿಂಗ್ ಅನ್ನ ಮಾಡಿಕೊಂಡು, ಒಂದು ವೇಳೆ ನಮ್ಮ ಅನಿಸಿಕೆಗಳಿಗೆ ವ್ಯತಿರಿಕ್ತವಾಗಿ ನಿರ್ಧಾರ ಬಂದರೆ ಏನು ಮಾಡಬೇಕು, ಅಥವಾ ನಮ್ಮ ಅನಿಸಿಕೆಗಳಿಗೆ ಪೂರಕವಾಗೇ ನಿರ್ಧಾರಗಳು ಹೊರಬಿದ್ದಾಗ ನಮ್ಮ ಸ್ಟ್ಯಾಂಡ್ ಏನಿರಬೇಕು, ಈ ಥರದ್ದು ಒಂದಷ್ಟು ಚರ್ಚೆಗಳು ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗಲ್ಲೂ ಕೂಡ ನಡೆದಿವೆ. ಇವಾಗ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ನಾವು ಮಾತಾಡೋದಾದ್ರೆ, DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಅವರು ಸ್ಟಿಲ್ ಕಾವೇರಿ ನಿವಾಸದಲ್ಲಿದ್ದಾರೆ. ಏನು ಡೈನಿಂಗ್ ಟೇಬಲ್ ಮೇಲೆ ಕೂತಿರುವಂತಹ ಇಬ್ಬರು ನಾಯಕರುಗಳು ಬ್ರೇಕ್ಫಾಸ್ಟ್ ಸವಿತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮುಗಿಸಿದ ನಂತರ ಮತ್ತೆ ಒಂದು 5-10 ನಿಮಿಷಗಳ ಕಾಲ ಇಬ್ರು ಕೂಡ ಮಾತಾಡಬಹುದು. ಅದಾದ ನಂತರ ಹೊರಗಡೆ ಬಂದು ಏನ್ ಸಂದೇಶವನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ನಾವು ಮಾತ್ರವಲ್ಲ, ಇಡೀ ರಾಜ್ಯದ ಜನ, ಜೊತೆಗೆ ನ್ಯಾಷನಲ್ ಪಾಲಿಟಿಕ್ಸ್ ಕೂಡ ಇದನ್ನ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರು ಕೂಡ ಈಗ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇದ್ದಾರೆ, ನಿರೀಕ್ಷೆಗಳು ಇವೆ.
ಓಕೆ, ಇದೆಲ್ಲದರ ಜೊತೆಗೆ ಏನು ಅಂತಂದರೆ, ಈಗ ನೀವು ಬಣ ರಾಜಕಾರಣದ ಬಗ್ಗೆ ನೀವು ಒಳ್ಳೆ ಮಾತನ್ನು ಹೇಳಿದ್ರಿ. ಈಗ ತುಂಬ ಕ್ಲಿಯರಾಗಿ ಗೊತ್ತಾಗ್ಬಿಟ್ಟಿದೆ ಎಷ್ಟಿವೆ ಬಣಗಳು ಅಂತ. ಒಂದು ಕಡೆ ಕಾಣುವಂಥದ್ದು DCM ಬಣ, ಇನ್ನೊಂದು ಕಡೆ ಕಾಣುವಂಥದ್ದು ಮುಖ್ಯಮಂತ್ರಿಗಳ ಬಣ. ಆದರೆ ಕಾಣದಿರುವಂಥ ಬಣಗಳು ಕೂಡ ಇವೆ. ತಟಸ್ಥ ಬಣ ಅಥವಾ ನಮ್ಮ ಅನುಕೂಲಕ್ಕೆ ಇರುವಂತ ಬಣ. ಅಲ್ಲಲ್ಲಿವೆ. ನಿಜ. ಸೊ ಹಿಂಗಾಗಿ ಅವು ಕೂಡ ನಾಳೆ ಆಕ್ಟಿವ್ ಆಗಿಬಿಡ್ಬೋದು. ಹಾಗಾಗಿ ಏನು ಅಂತಂದರೆ, ಈಗಲೇ ಸರಿಯಾಗಬೇಕು ರಾಜಕೀಯದ ಬಣ ಬಡಿದಾಟ. ರಾಜಕೀಯದ ಈ ಬಣ ಇದೆಯಲ್ಲ, ಬಣ ರಾಜಕಾರಣ ಈಗಲೇ ಸರಿಯಾಗಬೇಕು. ಇನ್ನು 2.5 ವರ್ಷಗಳಿವೆ. ಇಲ್ಲ ಅಂತಂದ್ರೆ ಮುಂದೆ ಹೆಂಗಂತ ಪಕ್ಷವೇ ಬಣ ಆಗೋಗ್ಬಿಡುತ್ತೆ. ಬೇರೆ ಬೇರೆ ಕಡೆ ಆಗಿರುವಂಥದ್ದು ಇದು ಬರೀ ಕಾಂಗ್ರೆಸ್ಗೆ ಅನ್ವಯ ಆಗುತ್ತೆ ಅಂತಲ್ಲ. ಜನತಾ ಪರಿವಾರದವ್ರು ಕಿತ್ತಾಡ್ಕೊಂಡು ಎಲ್ಲಿ ಮೂರಾ ಬಟ್ಟೆ ಆಗೋಗ್ಬಿಟ್ರು. ಹೆಂಗಿತ್ತು ಅವರ ಫೋರ್ಸು. ಸೊ ಅಂಥದ್ದು ಹಿಂಗಾಗಿ ಏನಂದರೆ ಈಗಲೇ ಸರಿಯಾಗಬೇಕು. ಸರಿಯಾಗಿಲ್ಲ ಅಂತಂತಂದರೆ ನಾಳೆ ನಿಜಕ್ಕೂ ಕೆಟ್ಟ ಸ್ಥಿತಿ ಕಾದಿದೆ. ರೆಹಮಾನ್, ಒಂದು ಸಂಗತಿನ ನಾವು ಗಮನ ಇಟ್ಕೊಂಡೇ ಮಾತಾಡಬೇಕು. 224 ಕ್ಷೇತ್ರಗಳಲ್ಲಿ ವೀರೇಂದ್ರ ಪಾಟೀಲ್ರು ಎಷ್ಟು ಗೆದ್ದಿದ್ರು? 178 ಕ್ಷೇತ್ರಗಳು. ಈ 136 ಹೆಂಗೆ ಕಿತ್ತಾಡ್ತಾರೆ? 178. ಹಾಗಾದ್ರೆ ಈ ಬ್ರೇಕ್ಫಾಸ್ಟ್ ಸಭೆ ಬಳಿಕ ಏನಾಯ್ತು ನಿರ್ಧಾರ ಅನ್ನುವಂಥದ್ದು ನಿಜಕ್ಕೂ ರಿವೀಲ್ ಆಗುತ್ತಾ? ಇದು ಸದ್ಯಕ್ಕಿರುವಂತ ಪ್ರಶ್ನೆ. ಉಭಯ ನಾಯಕರು ಸುದ್ದಿಗೋಷ್ಠಿಯನ್ನ ಮಾಡಬಹುದು ಅಂತ ಹೇಳಿ ಈಗ ಸಿಎಂ ಕಚೇರಿಯಿಂದ ಸಿಗ್ತಾ ಇರುವಂತಹ ಒಂದಷ್ಟು ಮಾಹಿತಿ, ಬಲಮೂಲಗಳಿಂದ ಸಿಗ್ತಾ ಇರುವಂತಹ ಒಂದು ಮಾಹಿತಿ ಅಂದ್ರೆ ಒಂದು ಪ್ರೆಸ್ ಮೀಟ್ ಮಾಡಬಹುದು, ಇಬ್ರು ಕೂತ್ಕೊಂಡು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡಬಹುದು ಅನ್ನುವಂಥದ್ದಿದೆ. ಬಟ್ ಅದು ನಿಜಕ್ಕೂ ಆಗತ್ತಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಅದೆಲ್ಲವೂ ಕೂಡ ನಿರ್ಧಾರ ಆಗೋದು ಇವರಿಬ್ಬರ ನಡುವಿನ ಒಂದು ಸಭೆ ಇದೆಯಲ್ಲ, ಈ ಬ್ರೇಕ್ಫಾಸ್ಟ್ ಇದೆಯಲ್ಲ, ಅದರಲ್ಲಿ ಇಬ್ರು ಮಾತಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಬ್ಬರು ಮೂಡ್ ಕೂಡ ಈಗ ಸರಿ ಇದೆ, ಓಕೆ, ಇಬ್ರು ಕೂಡ ನಗ್ನಗ್ತಾನೆ ಕೆಲವೊಂದಷ್ಟು ವಿಚಾರಗಳನ್ನ ಮಾತಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದಾದ್ರೆ ಸಹಜವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಏನಾಯ್ತು ವಿಚಾರಗಳು ಅನ್ನುವಂಥದ್ರ ಬಗ್ಗೆ ಹೇಳ್ಬೋದು. ಬಟ್ ಬಹಿರಂಗವಾಗಿ ಎಲ್ಲವೂ ಕೂಡ ಅಧಿಕಾರ ಹಂಚಿಕೆ ಬಗ್ಗೆ ನಾನು ಅವ್ರಿಗೆ ಕೊಡ್ತೀನಿ ಅನ್ನೋದು ಅಥವಾ ಅವ್ರು ಕೊಡ್ತಿಲ್ಲ ಅನ್ನುವಂಥದ್ದು ಇದು ಯಾವುದು ಕೂಡ ಬಹಿರಂಗವಾಗಿ ಹೇಳ್ತಾರೆ ಅನ್ನುವಂಥದ್ದನ್ನ ನಿರೀಕ್ಷೆ ಮಾಡೋದು ಕಷ್ಟ. ಬಟ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ವಿ ಅನ್ನುವಂಥದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದು ಈಗ ನೋಡ್ಬೇಕು.